ಕಥಾನಾಯಕಿಯ ಕತೆ. ಸಣ್ಣ ಕತೆಗಳು. ಸಂಪಾದಕರು ಲೋಹಿತ ನಾಯ್ಕರ. ಕತೆ 1. ಸಂಗಾತಿ. ದಿನನಿತ್ಯದಂತೆ ನ್ಯಾಯಾಲಯದ ಕೆಲಸ ಮುಗಿಸಿಕೊಂಡು ನನ್ನ ಖಾಸಗಿ ಕಚೇರಿಯಲ್ಲಿ ಮಾರನೇ ದಿನದ ಕೆಲಸ ನೋಡಿಕೊಂಡು ಮನೆಗೆ ಮರಳಿದಾಗ ರಾತ್ರಿ 11 ಆಗಿತ್ತು. ನನ್ನ ಅತ್ತಿಗೆ ಅಂದರೆ ಹಿರಿಯಣ್ಣನ ಹೆಂಡತಿ ಊಟ ಬಡಿಸುತ್ತಾ ಸಲುಗೆ ಇದ್ದುದರಿಂದ ಅಮೆರಿಕದಿಂದ ನಿನ್ನ ಗೆಳತಿ ರಾಜಿ ಅಲಿಯಾಸ್ ರಾಜೇಶ್ವರಿ ಫೋನ್ ಮಾಡಿದ್ದಳು ಎಂದರು. ಆಶ್ಚರ್ಯದಿಂದ ಏನಂತೆ ಅಂತ ಕೇಳಿದೆ. ಅತ್ತಿಗೆ ಏಕೋ ತಮಾಷೆಯ ಗುಂಗಿನಲ್ಲಿದ್ದು, ಗಂಡನ್ನ ಬಿಟ್ಟು ಬರ್ತೀನಿ, ನಿಮ್ಮ ಮೈದುನ ಸ್ವೀಕರಿಸಲು ತಯಾರಿದ್ದಾನೆಯೇ ಕೇಳಿ ಅಂತ ಅಂದಳು ಎಂದರು. ಅತ್ತಿಗೆ ನೋ ಜೋಕ್ಸ್ ಪ್ಲೀಸ್ ಅಂದೆ. ಅದಕ್ಕೆ ಅವರು ಗಂಭೀರವಾಗುತ್ತಾ, ನೀನು ಮತ್ತು ನಿನ್ನ ರಾಜಿ ನನಗೇನು ಗೊತ್ತು, ಮಾವನವರ ವಿಚಾರ ಮಾತಾಡುವುದಿದೆ, ಅರ್ಜೆಂಟ್ ಫೋನ್ ಮಾಡಲು ಹೇಳಿ ಅಂತ ಅಂದಳು ಎಂದರು. ರಾಜಿ ಹಾಗೆ ಫೋನ್ ಮಾಡುವವಳಲ್ಲ, ಮಾವನವರ ವಿಷಯ ಅಂತ ಹೇಳಿದ್ದಾಳೆ. ಮಾವ ಅಂದರೆ ಅವಳ ಗಂಡನ ತಂದೆ ಮಲ್ಲೂರ್ ಸಾಹೇಬ. ಏನಿರಬಹುದು ಎಂದು ಗಲಿಬಿಲಿಗೊಂಡು, ಅತ್ತಿಗೆ ನಾನು ಆಫೀಸಿಗೆ ಹೋಗುತ್ತೇನೆ, ಬರುವುದು ತಡವಾಗಬಹುದು ಎಂದು ಹೇಳುತ್ತಾ ಹೊರಟೇ ಬಿಟ್ಟೆ. ಆಫೀಸ್ ಬಾಗಿಲನ್ನು ತೆಗೆದು ಕುಳಿತೆ. ಏನೂ ತೋಚದಂತಾಯಿತು. ಆದರೂ ರಾಜಿ ಅರ್ಜೆಂಟ್ ಅಂತ ಹೇಳಿದ್ದಕ್ಕೆ ಫೋನ್ ಮಾಡಿದೆ. ನನಗೆ ಇಲ್ಲಿ ರಾತ್ರಿ 12 ಆಗಿತ್ತು, ಅಂದರೆ ಅವಳಿಗೆ ಮಧ್ಯಾಹ್ನ 1 ಗಂಟೆ. ಪರವಾಗಿಲ್ಲ ಅಂದುಕೊಂಡೆ. ಏನು ರಾಜಿ, ಏನ್ ಸಮಾಚಾರ ಎಂದೆ. ಅವಳು, ಏನಿದು ಮಾವನ ಸುದ್ದಿ? ಮದುವೆಯಾಗುವ ನಿರ್ಧಾರ ಮಾಡಿದ್ದೇನೆ, ನಿಮ್ಮ ಮಾಹಿತಿಗಾಗಿ ಅಂತ ಇಮೇಲ್ ಕಳಿಸಿದ್ದಾರೆ. ಏನದರ ಅರ್ಥ? ಯಾವಳನ್ನು ಮದುವೆಯಾಗ್ತಾರಂತ, ಅದು ಈ ವಯಸ್ಸಿನಲ್ಲಿ? ಏನೋ ಕುತಂತ್ರ ನಡೆದಿದೆ, ನಿನಗ ಗೊತ್ತಿಲ್ಲದ್ದೇನದ? ಏನ್ ನಡೆದದ ಹೇಳು ಅಂತ ಅಂದಳು. ರಾಜಿ, ನಿನ್ನಾಣೆಗೂ ನನಗೇನೂ ಗೊತ್ತಿಲ್ಲ, ನನಗಿದು ಹೊಸ ಸುದ್ದಿ, ನನಗೆ ಟೈಮ್ ಕೊಡು, ಎಲ್ಲ ಹೇಳುತ್ತೇನೆ ಅಂದೆ. ಲೋಹಿ, ನಿನ್ನ ಬಿಟ್ಟು ಇಂಡಿಯಾದಲ್ಲಿ ನಮ್ಗೆ ಯಾರಿದ್ದಾರೆ? ಮಾವ ಈ ವಯಸ್ಸಿನಾಗ ಮದುವೆ ಆದರೆ ಜನ ನಮ್ಮನ್ನ ನೋಡಿ ನಗ್ತಾರ, ಬೀಗರು ಬಿಜ್ಜರು ಏನ್ ಅಂದ್ಕೋತಾರ ವಿಚಾರ ಮಾಡು. ನಮಗೂ ಮಕ್ಕಳದಾವ, ಅವ್ರೇನ್ ತಿಳ್ಕೋತಾರ? ಮುಂದೆ ಅವ್ರ ಭವಿಷ್ಯ ಏನಾದೀತು ವಿಚಾರ ಮಾಡು ಅಂದಳು. ಟೈಮ್ ಕೊಡು ಅಂದನಲ್ಲ, ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ ಅಂದೆ. ಮತ್ತೆ ಯಾವಾಗ ಫೋನ್ ಮಾಡ್ಲಿ ಅಂತ ಕೇಳಿದಳು. ಮಾಡಬೇಡ, ನಾನೇ ಮಾಡುತ್ತೇನೆ ಅಂತ ಹೇಳಿದೆ. Sample complete. Ready to continue?